ಎಲ್ಲಿ ನೀವು ಯಾವಾಗ ಮಾಡಿದ್ರಿ? ನಾನು ನಿನ್ನೆ ಮಾಡ್ತಾ ಇದ್ದೆ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಎದುರುಗಡೆ ಹೂವಿನ ಗಿಡ ಹೂ ಬಿಟ್ಟಿದ್ದಾವ. ನಾನು ಅಲ್ಲಿಗೆ ನೀರು ಬಿಡೋಕ್ಕಾಗಲ್ಲ, ನಮ್ಮ ಪೈಪು ಸರಿ ಇಲ್ಲ. ಇದು ಆ ಪೈಪು ಪಕ್ಕದ ಮನೆಯವ್ರದ್ದು. ಅವ್ರಿಗೆ ನೀರಿಲ್ಲ, ಅವ್ರಿಗೆ ನಾವು ನೀರು ಕೊಡ್ತಾಯಿದ್ದೀವಿ. ನಿನ್ನೆ ಪಂಪ್ ಆನ್ ಮಾಡೋಕ್ಕಾಗಲೇ ಇಲ್ಲ ಅವರಿಗೆ. ನಿನ್ನೆ ನಾವು ಊರಿಗೆ ಹೋಗಿದ್ವಲ್ಲ, ಇದಕ್ಕೆ ಸಾಗರ ಹೋಗಿದ್ವಲ್ಲ, ಹಾಗಾಗಿ ಇದು ಧರ್ಮಸ್ಥಳದಿಂದ ತಂದಿದ್ದು. ನಂಗೆ ಗೊತ್ತಿಲ್ಲದೆ ಫಸ್ಟ್ ಸಲ 600 ರೂಪಾಯಿ ಕೊಟ್ಟಿದ್ದೆ. ನಮ್ಮ ಅಮ್ಮ ಬಿದ್ದು ನಕ್ಕಿದ್ದು. ಅದ್ರ ಎಷ್ಟು ಗಿಡ ಮಾಡಿದೆ ಗೊತ್ತಾ? ಆದರೆ ಇದು ಒಂದೇ ಗಿಡ ಬದುಕಿದೆ ರೀ. ಅಲ್ಲಿ ಗಿಡ ಸತ್ತೋಗಿದೆ. ಇಲ್ಲಿ 6 ಕಲರ್ ಇದೆ. ಇಲ್ಲೊಂದಿದೆ, ಇದೊಂದು ಅಮ್ಮನ ಹತ್ರನೂ ಇಲ್ಲ. ಇದೊಂದಿದೆ. ಅದು ಚಿನ್ನಿ ಫ್ರೆಂಡ್ ಅಮ್ಮ ಕೊಟ್ಟಿದ್ರು. ಇದು ಮರ ಆದಂಗೆ ಆಗಿತ್ತು. ಕಟ್ ಮಾಡಿದ್ಮೇಲೆ ಹೂ ಬಿಡ್ತಾ ಇಲ್ಲ. ಇಲ್ಲ ಅಂದರೆ ಎಷ್ಟು ಹೂ ಬಿಡೋದಲ್ಲ ರೀ ಇದು. ಶೆಡ್ಡಿಂದ ಮೇಲೆ ಹೋಗಿತ್ತು. ತೋಳಂಚುರಳಿಗೆ ಅದು ಅಲ್ಲೊಂದಿದೆ. ಅದ್ರ ಪಕ್ಕ ಒಂದು ಕಲರ್ ಇದೆ. 1 2 3 4 5 ಕಲರ್ ಇದೆ. ನಾನು ಮೊನ್ನೆ ಇದನ್ನು ಮಾಡ್ತಾಯಿದ್ದೆ, ಎಣಿಸ್ತಾ ಇದ್ದೆ ಇವ್ರು ಯಾವಾಗ ಎಣಿಸಿದಾರಲ್ಲ ಅಂತ. ಅದು ದಾಸವಾಳ ಅಲ್ಲ. ಅದು ದಾಸವಾಳ. ಅದು 5 ಅದು ನಿನ್ನೆ ನಾನು ದೇವ್ರಿಗೆ ಕೊಯ್ದಿದ್ದೆ ಹೂ. ಪಾಪ ನಮ್ಮ ಸಿಂಬಾ ಹೊಟ್ಟೆ ಉರಿ ಆಗೋದಲ್ಲ ಎಂಥದೇನಾ, ಇಲ್ಲೇ ಬಂದು ಮಲ್ಗವನಲ್ಲ. ಇನ್ನೂ ಆದರೂ ಆ ಜಾಗ ಹಾಗೆ ಇದೆ, ನೋಡೋಕ್ಕೆ ಬೇಜಾರಾಗುತ್ತೆ. ಇಲ್ಲೇ ಬಂದು ಕುತ್ಕೊಳ್ಳೋನಲ್ಲ ರೀ. ಬಂದು ನಾನು ಇವರು ಕರ್ಕೊಂಡು ಹೋಗ್ತಾಯಿದ್ವಿ. ಏನಾಗೋದು ಏನೋ ಗೊತ್ತಿಲ್ಲ. ನಾನು ಲಾಸ್ಟ್ ಸಿಂಬಂದು ಅದು ಸಾಯೋದಿನದ ವಿಡಿಯೋ ನೋಡಿದ್ದೆ ಅಲ್ಲ, ನಂಗೆ ಅದನ್ನು ಯಾಕಾದರೂ ನೋಡಿದ್ನೋ ಅನಿಸ್ಬಿಡ್ತು. ಅಷ್ಟು ಬೇಜಾರಾಗೋದು. 1 ಸೆಕೆಂಡ್ ಮಲಗಿರಲಿಲ್ಲ ಅವನು. ಇಡ್ಡಿ ಕಾಂಪೌಂಡಲ್ಲಿ ಓಡಾಡೋನು. ಕಾಫಿ ಗಿಡ ಅಲ್ಲ, ಕಾಕಿ ಹಣ್ಣು ಅಂತ ಬಿಡುತ್ತಲ್ಲ ಅದು. ಅದು ಒಂದಿನ ನಾನು ಮೊಸೊಪ್ಪಿಗೆ ಹಾಕಿದ್ನಾ, ನಂಗೆ ಯಾಕೋ ಗೊತ್ತಿಲ್ಲ. ಮೊಸೊಪ್ಪಿಗೆ ಹಾಕಿದ್ಮೇಲೆ ಮೊಸೊಪ್ಪು ತಿನ್ನೋಕ್ಕೆ ಬೇಡ ಆಗಿತ್ತು. ಎಷ್ಟೊಂದು ದಿನ ಆಗಿತ್ತು, ನಾನು ತಿಂತಾನೆ ಇರಲಿಲ್ಲ. ಆಮೇಲೆ ಒಂದಿನ ಮಾಡಿದಾಗ ಚೆನ್ನಾಗಾಗಿತ್ತು, ತಿಂದಿದ್ದೆ. ಮಾವಿನಕಾಯಿ ತುಂಬ ಇದ್ದಾವೆ. ನೀರುಗೊಜ್ಜು ಮಾಡೋಣ ಅಂದರೆ ಒಂದು ಮಾವಿನಕಾಯಿ ಬೀಳ್ತಾ ಇಲ್ಲಲ್ಲ. ಬಡಿಯೋಣ ಅಂದರೆ ಬಡಿಯೋಕ್ಕೂ ಸಿಗೋಲ್ಲ. ನಮ್ಮನೆಯವ್ರಿಗೆ ಕೈ ಬಡಿಯೋಕ್ಕೆ ಬರೋಲ್ಲ ಹಿಂಗೆ ಬೀಸಿ. ನನ್ನಂಗೆ ಅವ್ರಿಗೆ ಹಿಂಗೆ ಬಡಿಯೋದು, ನನಗೂ ಹಾಗೇನೆ. ಎಲ್ಲಿದ್ದಾರೆ ಹಣ್ಣು? ಬೇಗ ಎದ್ದಿದ್ದೆ ಇವತ್ತು ನಾನು. ಆದರೆ ಎದ್ದಿದ್ದು ಲೇಟೇ. ಕಾಯಿ ಒಡೆದಿರ್ತದೆ, ಏನೋ ಆಗಿ ಬಿದ್ದಿರೋದು. 6:15 ಎದ್ದೆ. 4 ಗಂಟೆಗೇ ಅಲ್ಲ 3 ಗಂಟೆಗೇ ಎಚ್ಚರ ಆಗಿತ್ತು ನನಗೆ. ನೇರಳೆ ಹಣ್ಣಾಗಿದೆ. ಅವರೇ ಇದಲ್ಲ, ಹಣ್ಣಲ್ಲ ಇದು. 3 ಗಂಟೆಗೆ ಎಚ್ಚರ ಆಗಿ 4 ಗಂಟೆ ನಾನು ಇವರು ಮಾತಾಡ್ತಾಯಿದ್ದೆ. ಚಿನ್ನಿ ಇದ್ದಿದ್ರೆ ಬೈಯೋಳು, ನಿಮ್ಮಿಬ್ಬರಿಗೂ ಬೇರೆ ಕೆಲಸ ಇಲ್ವಾ? ನಮಗೂ ನಿದ್ದೆ ಮಾಡೋಕ್ಕೆ ಬಿಡಲ್ಲ ನೀವು, 4 ಗಂಟೆಗೆ ಎದ್ದು ಗುನು ಮಾತಾಡ್ತೀರಾ ಅಂತ. ಶೇವಿಗೇನು ಎಚ್ಚರನೇ ಇಲ್ಲ. ಹಂಗಾಗಿ ಅವನಿಗೆ ಎಚ್ಚರಿತ್ತೀಯೇನ ಎದ್ದು ಬಂದನು ಹೇಳ್ತಾನೆ, ಅಂತಕ್ಕೆ ಮಮ್ಮಿ ಹಂಗೆ ಮಾತಾಡ್ತೀರಾ ಅಂತ. ಆಮೇಲೆ ಇವರು ಕೆಲಸ ಎಲ್ಲ ಮುಗಿಸ್ಕೊಂಡು ಪೇಪರ್ ಓದಕ್ಕೆ ಹೋಗಿದ್ದಾರೆ. ನೀವು ಮಲಗಿದ್ದೀನಿ, ಚೆನ್ನಾಗಿ ನಿದ್ದೆ ಬಂದಿದೆ. 6 ಗಂಟೆಗೆ ಬಂದಿದ್ದಾರೆ ಅಲ್ಲ, 6:15 ಬಂದಿದ್ದಾರೆ. ಇವತ್ತು ತಿಂಡಿ ಬಂದು ಚಪಾತಿ ಮಾಡಿ, ನಿನ್ನೆ ಊರಿಗೆ ಹೋಗಿ ಮಿಕ್ಸಿ ಎಲ್ಲ ಇಟ್ಟು ಬಂದಿದ್ದೀನ. ಹಾಗಾಗಿ ಹಳೆ ಮತ್ತೊಂದು ಮಿಕ್ಸಿ ಇದೆ, ಅದನ್ನೇ ತಕ್ಕೊಂಡು ಅದ್ರ ಜಾರು ಇದೆ. ಇಲ್ಲ ರೀ, ಒಣಗ್ಬೇಕು ಚೆನ್ನಾಗಿ. ಅದೊಂದು ಕೊಬ್ಬರಿ ಒಡೆದು ಒಣಗಿಸಿದ್ದಾರೆ. ಅದು ಎಣ್ಣೆ ತೆಗ್ಸೋ ತನಕ ಪುರ್ಸೊತ್ತಿಲ್ಲಂಗೆ ಆಗಿತ್ತು. ಮತ್ತೆ ಅವು ಹಸಿ ಇದ್ದಾವೆ, ಅವು ಎಣ್ಣೆ ಇದು ಚೆನ್ನಾಗಿ ಒಣಗಿದ್ರೆ ಮಾತ್ರ ಚೆನ್ನಾಗಾಗೋದು. ಶೇವು ಬಾಲು ಅದೊಂದು ದಿನ ಕೇಳೋದು, ಒಣಗಿದಾವ ಹಂಗಲ್ಲ, ಕಟ್ ಅನ್ಬೇಕು ಒಣಗಿದಾಗ. ತಗೊಂಡೋಗಿ ಮಾಡ್ತೀವಿ. ನಂಗಂತೂ ಬೇಡ ಎಣ್ಣೆ. ಕೊನೆ ಸುಮ್ಮನೆ ಕನಗಾದರೆ ಅದನ್ನು ನಾನು ಬರೀ ದೇವ್ರ ದೀಪಕ್ಕೆ ಹಾಕಿ ಖಾಲಿ ಮಾಡಬೇಕಾಗುತ್ತೆ. ತಿಂಡಿ ಅದೇ ಚಪಾತಿ ಮಾಡಿ, ಪನ್ನೀರ್ ಇದೆಯಾ, ಪನ್ನೀರ್ ಮಸಾಲ ಮಾಡೋಣ ಅಂತ ಇದ್ದೀನಿ. ಅಮ್ಮಂಗೆ ನಿನ್ನೆ ಬೆಣ್ಣೆ ಕೇಳಿದೆ, ಅವ್ರು ಯಾರಿಗೋ ಹೇಳಿಬಿಟ್ಟಿದ್ದಾರೆ. ಹಾಗಾಗಿ ಬೆಣ್ಣೆ ಇಲ್ಲಂತೆ. ನನ್ನ ಹತ್ರನೇ ಇದೆ ಬೆಣ್ಣೆ. ನಾನು ಹಂಗೆ ಖಾಲಿ ಎಲ್ಲ ಮಾಡ್ಕೊಳಲ್ಲ, ಫ್ರೀಝರಲ್ಲಿ ಒಂದಷ್ಟು ಇಟ್ಕೊಂಡಿರ್ತೀನಿ. ಸುಮಾರೇ ಇದೆ. ಆದರೆ ನಮ್ಮದು ನಮ್ಮದು ಕೆನೆ ಇದೆಯಾ, ಈಗ ಕಡಿಬೇಕು. ಅದೇ ಮಿಕ್ಸಿ ಜಾರ್ ಇಳಿಸ್ಕೊಂಡೆ. ಈಗ ಯಾರೋ ಇನ್ವಿಟೇಷನ್ ಕೊಟ್ಟೋಗಿದ್ದಾರೆ. ನಾವು ಇರಲಿಲ್ಲಲ್ಲ, ಅಲ್ಲಿ ಅಂಗಡೀಲಿ ಕೊಟ್ಟೋಗಿ ಅಂದಿದ್ರ. ಹಾಗಾಗಿ ಕಸ ಹೊಡ್ಕೊಂಡಿದ್ದೀನಿ. ಬಾಗಿಲು ನೀರು ಹಾಕಿಲ್ಲ. ಯಾರೋ ಅವತ್ತು ಹೇಳ್ತಾಯಿದ್ರು, ಯಜಮಾನ್ರು ಹೋದ್ಮೇಲೆ ಬಾಗಿಲು ನೀರು ಹಾಕಿ ರಂಗೋಲೆ ಹಾಕ್ಬೇಡಿ ಅಂತ. ನಂಗೆ ಅಷ್ಟು ಬೇಗ ಆಗೋದಿಲ್ಲ. ಒಳಗಡೆ ಎಲ್ಲ ಕೆಲಸ ಮುಗಿಸ್ಕೊತೀನಿ. ಕಸ ಒಂದು ಹೊಡ್ಕೊಳಲ್ಲ, ನಮ್ಮಲ್ಲಿ ಹೋದ್ಮೇಲೆ ಕಸ ಹೊಡಿಯಲ್ಲ. ಹಾಗಾಗಿ ಅಂದರೆ ಬಿಟ್ಟು ಒಂದು 10 ನಿಮಿಷ ಬಿಟ್ಟು ಹೊಡೆದ್ರೆ ಏನೂ ಆಗಲ್ಲ. ನಾನು ಕಸ ಎಲ್ಲ ಹೊಡೆದು ಇಟ್ಟಿರ್ತೀನಿ. ಬಾಗಿಲು ನೀರು ಹಾಕಿ ರಂಗೋಲಿ ಹಾಕೋದು ಅಷ್ಟೇ. ಅದೊಂದೇ ಕೆಲಸ ಬಿಟ್ಕೊಂಡಿರ್ತೀನಿ. ಹಾಲೇನು ಬೇಡ ಇವತ್ತು. ಊರಿಂದ ಅಂತಂದಿರ ಹಾಲಿದೆ. ಟೀ ಚೆನ್ನಾಗಿತ್ತ ರೀ? ಟೀ ಚೆನ್ನಾಗಿದೆಯಾ? ಇತ್ತಾ? ಹಾಲು ಬೇಡ ತರೋದು. ಊರಿಂದ ಹಾಲು ತಂದಿದ್ದೆ ಅಲ್ಲ, ಹಂಗಾಗಿ ನನಗೂ ಈಗ ಟೀ ಕುಡಿಯೋ ತನಕ ಸಮಾಧಾನ ಇಲ್ಲ. ಊರಿನ ಹಾಲಲ್ಲಿ
ಹಾಲು ಸ್ವಲ್ಪ ಜಾಸ್ತಿನೇ ಕೊಟ್ಟಿದ್ದರು ಅಮ್ಮ. 1.5 ಲೀಟ್ರ್ ಕೊಟ್ಟಿದ್ರು. 1 ಲೀಟ್ರ್ ಫ್ರೀಝರಲ್ಲಿ ಇಟ್ಟಿದ್ದೀನಿ. ನಿನ್ನೆ ನಾನು 1 ಲೀಟ್ರ್ ಹಾಲು ತರಿಸಿದ್ದೆ. ನಂಗೆ ನೆನಪೇ ಇಲ್ಲ. ಊರಿಗೆ ಹೋಗೋದಂತ ಗೊತ್ತಿರ ಅರ್ಧ ಲೀಟ್ರ್ ಸಾಕಿತ್ತು. ಒಂದೊಂದು ಸಲ ಹಾಗೇ ನಮ್ಮಲ್ಲಿ ಅತಿ ಬುದ್ಧಿ ಹೆಚ್ಚಾಗಿ ಬುದ್ಧಿ ಗಡಿಗೆಯಲ್ಲಿ ಕೈ ಹಾಕಿದ್ರು ಅಂತಾರೆ. ಹಾಗೆ ನನಗೆ ಒಂದೊಂದು ಸಲ ನಂಗೆ ನೆನಪೇ ಇರಲ್ಲ. ಇಲ್ಲಾಂದರೆ ಒಂದು ಅರ್ಧ ಲೀಟ್ರ್ ಹಾಲು ತರಿಸ್ಕೊಂಡಿದ್ರೆ ಸಾಕಿತ್ತು. ಹೆಂಗಿದ್ರು ಊರಿಂದ ತರ್ತಿದ್ದೆ ಅಲ್ಲ, ಇನ್ನೂ ಎಂಥರದೇ ಇದ್ದರೂ ನಡೆಯುತ್ತೆ. ಆದರೆ ಹಾಲು ಒಡೆಯುತ್ತೆ, ಊರಿನ ಹಾಲು ಒಂದು ತುಂಬ ದಪ್ಪ ಇರುತ್ತಲ್ಲ. ಹಾಗಾಗಿ ಅಮ್ಮ ನೆನ್ನೆ ಫ್ರಿಜ್ಜಲ್ಲೇ ಇಟ್ಟಿದ್ರು. ಫ್ರಿಜ್ಜಲ್ಲಿಟ್ಟೆ ಕೊಟ್ಟು ಹಂಗೆ ಒಡೆಯುತ್ತೆ ಅಂತೀನಿ ಅಂತ ಹೇಳಿ. ಇದೆಂತ ಮಾಡೋದು, ಒಂದು ಮಾವಿನಕಾಯಿ ಇದೆ, ಊರಿಂದ ಒಂದು ಮಾವಿನಕಾಯಿ ಥರ ಕೇಳ್ತೀನಿ. ಸ್ವಲ್ಪ ಕೆನೆ ಇತ್ತು, ಇನ್ನು ಮತ್ತೆ ನಾನು ಊರಿಗೆ ಹೋಗೋದಿದೆಯಲ್ಲ, ಹಾಗಾಗಿ ಆ ಕೆನೆನೂ ಕೂಡ ಕಡಿದು ಬಿಡೋಣ ಅಂತ ಹೇಳಿ ಕಡಿತಾ ಇದ್ದೀನಿ. ಯಾಕೋ ಗೊತ್ತಿಲ್ಲ, ಯಾವಾಗಲೂ ಕೆನೆನ ಕಡಿದಾಗ ತಕ್ಷಣ ಮಜ್ಜಿಗೆ ಬರ್ತಾ ಇತ್ತು. ಇವತ್ತು ಯಾಕೋ ಗೊತ್ತಿಲ್ಲ, ಮಜ್ಜಿಗೆ ಅಲ್ಲ, ಬೆಣ್ಣೆ ಬರ್ತಾಯಿತ್ತು. ಇವತ್ತು ಬರಲೇ ಇಲ್ಲ. ಎಷ್ಟು ಕಡಿದ್ರೂ ಬರಲೇ ಇಲ್ಲ. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಕಡಿಯೋಣ ಅಂತೇಳಿ ತೆಗೆದು ಆಮೇಲೆ ಫ್ರಿಜ್ಜಲ್ಲಿರೋ ನೀರು ತೆಗೆದು ಎಲ್ಲ ಹಾಕಿ ಎಲ್ಲ ಮಾಡಿದೆ. ಆಮೇಲೆ ಬೆಣ್ಣೆ ಬಂತು. ಫ್ರಿಜ್ಜಲ್ಲಿರೋ ನೀರು ಹಾಕಿದ್ಮೇಲೆ ಬೆಣ್ಣೆ ಚೆನ್ನಾಗಿಯೇ ಬಂತು. ನನಗೆ ನಮ್ಮನೆ ಬೆಣ್ಣೆ ತಿನ್ನೋಕ್ಕೆ ನಂಗೆ ಅಷ್ಟು ಇಷ್ಟ ಆಗಲ್ಲ. ಅಂದರೆ ನಾನು ಗ್ರೇವಿ ಎಲ್ಲ ಮಾಡಿ ಖಾಲಿ ಮಾಡ್ತೀನಿ, ಅಷ್ಟು ಬಿಟ್ಟರೆ ಆ ಬೆಣ್ಣೆನ ನಾವು ಈಗ ದೋಸೆಗೆ ಆಮೇಲೆ ಪಡ್ಡಿಗೆ ಆ ಥರದಕ್ಕೆಲ್ಲ ಹಾಕ್ಕೊಂಡು ನಾವು ತಿನ್ನೋದು ಕಮ್ಮಿನೇ. ನಾನು ಹೆಚ್ಚಾಗಿ ಗ್ರೇವಿಗಳಿಗೆ ಹಾಕ್ಬಿಡ್ತೀನಿ. ಊರಿಂದ ತಂದಿರೋ ಬೆಣ್ಣೆನ ನಾನೊಂದು ಸ್ವಲ್ಪ ಫ್ರೀಝರಲ್ಲಿ ಇಟ್ಕೊಂಡಿರ್ತೀನಿ, ಅದನ್ನೇ ಹೆಚ್ಚಾಗಿ ಯೂಸ್ ಮಾಡ್ತೀನಿ. ಫ್ರಿಜ್ಜಲ್ಲಿಟ್ಟರೂ ಕೂಡ ವಾಸನೆ ಆಗಿಬಿಡುತ್ತೆ, ಫ್ರೀಝರಲ್ಲಿಟ್ಟರೆ ಚೆನ್ನಾಗಿರುತ್ತೆ. ಹಾಗೆಯೇ ಇವತ್ತು ಊರಿಗೆ ಹೋಗೋದಕ್ಕಿಂತ ಮುಂಚೆ ಸ್ವಲ್ಪ ಮನೇನ ಕೂಡ ಕ್ಲೀನ್ ಮಾಡೋಣ ಅಂತ ಇದ್ದೀನಿ. ಅದನ್ನು ಕೂಡ ಮಾಡಬೇಕು. ಈಗ ಗ್ರೇವಿಗೆ ನಾನು ಟೊಮೆಟೊ ಮತ್ತು ಈರುಳ್ಳಿನ ಹೆಚ್ಚ್ತಾ ಇದ್ದೀನಿ. ಹಾಗೆ ಅದರಲ್ಲಿ ಬೀಜ ಇತ್ತಲ್ವ, ಆ ಬೀಜನೂ ಕೂಡ ತೆಗೆದು ಒಂದಷ್ಟು ಒಗ್ಗು ಹಾಕೋಣ ಅಂತೇಳಿ ಹಾಕಿದ್ದೀನಿ. ಕೊತ್ತಂಬರಿ ಕೂಡ ಚೆನ್ನಾಗಿ ಎದ್ದಿದೆ ಮತ್ತು ಟೊಮೆಟೊನೂ ಕೂಡ ಚೆನ್ನಾಗಿ ಎದ್ದಿದೆ. ಒಂದು ಸ್ವಲ್ಪ ಮಳೆಗಾಲ ಬರೋದಕ್ಕಿಂತ ಮುಂಚೆನೇ ಒಂದಷ್ಟು ಚೀಲ ಅಥವಾ ಕವರ್ಗಳಿಗೆ ಮಣ್ಣೆಲ್ಲ ತುಂಬಿಸ್ಕೊಂಡು ಗಿಡಗಳನ್ನ ಹಾಕ್ಕೊಂಡ್ರೆ ಮಳೆಗಾಲಕ್ಕೆ ಚೆನ್ನಾಗಾಗುತ್ತೆ. ಒಂದೇ ಸಲ ಮಳೆ ಹಿಡಿದಾಗ ಹಾಕಿದ್ರೆ ಗಿಡಗಳು ಅಷ್ಟು ಚೆನ್ನಾಗಾಗಲ್ಲ. ಸ್ವಲ್ಪ ದೊಡ್ಡ ಆಗಿಬಿಟ್ರೆ ಚೆನ್ನಾಗಾಗುತ್ತೆ. ಒಂದು 5-6 ಟೊಮೆಟೊ, ಹಾಗೆ ಒಂದು 3-4 ದೊಡ್ಡ ಈರುಳ್ಳಿ ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಸೋಂಪು ಹಾಕಿದ್ದೀನಿ. ಹಾಗೆ ಒಂದು 20 ಗೋಡಂಬಿ ಹಾಕಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಬಿಳಿ ಎಳ್ಳು ಹಾಕಿ ಅದನ್ನು ನಾನು ಬಿಸಿ ನೀರಲ್ಲಿ ಬೇಯಿಸ್ತಾ ಇದ್ದೀನಿ. ಬೇಕಿದ್ರೆ ನೀವು ಬೆಣ್ಣೆಯಲ್ಲಿ ಕೂಡ ಅದನ್ನು ಬೇಯಿಸ್ಬೋದು. ನಾನು ಗ್ರೇವಿಗೆ ಬೆಣ್ಣೆ ಹಾಕೋಣ ಅಂತ ಅದನ್ನು ಹಾಗೆ ಬೇಯೋದಕ್ಕೆ ಇಟ್ಟಿದ್ದೀನಿ. ಈ ಕಡೆ ಗೋಧಿ ಹಿಟ್ಟನ್ನು ಕೂಡ ಕಲಸೋದಕ್ಕೆ ಅಂತ ರೆಡಿ ಮಾಡಿದ್ದೀನಿ. ಇದಿರಲಿಲ್ಲ ನನ್ನ ಹತ್ರ. ಮೆಂತ್ಯ ಸೊಪ್ಪಿದ್ರೆ ಮೆಂತ್ಯ ಚಪಾತಿ ಮಾಡಿ ಗ್ರೇವಿ ಮಾಡಿದರೆ ಚೆನ್ನಾಗಿರುತ್ತೆ. ಮೆಂತ್ಯ ಸೊಪ್ಪು ಇರಲಿಲ್ಲ, ಹಾಗಾಗಿ ನಾನು ಬರೀ ಚಪಾತಿನೇ ಮಾಡ್ತಾಯಿದ್ದೀನಿ. ಪನ್ನೀರ್ ತಂದು 1-2 ದಿನ ಆಗೋಗಿತ್ತು. ಚಿನ್ನಿ ಹೋಗ್ತಾಳಲ್ವ, ಆವಾಗ ಹಿಂದಿನ ದಿನ ಮಾಡಿದ್ರೆ ಚಿನ್ನಿನೂ ಒಯ್ಯೋಕ್ಕಾಗುತ್ತೆ ಅಂತ ತರಿಸಿದ್ದೆ ನಾನು. ಆಮೇಲೆ ಚಿನ್ನಿನೂ ಹೇಳಿದ್ಲು, ಡೈರಿ ಐಟಮ್ನ ತುಂಬ ದಿನ ಇಡಬೇಡ ಮಮ್ಮಿ ಅಂತ ಹೇಳಿದ್ಲು. ಹಾಗಾಗಿ ಮತ್ತಿವತ್ತು ಇನ್ನು ಊರಿಗೆ ಹೋಗೋ ದಿನವೂ ಬಂತಲ್ವ, ನಾಳೆನೇ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಇವತ್ತು ಖಾಲಿ ಮಾಡಿಬಿಡೋಣ ಅಂಥೇಳಿ ಅದನ್ನು ಮಾಡ್ತಾಯಿದ್ದೀನಿ. ನಂದಿನಿ ಅವ್ರ ಪನ್ನೀರ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಮಿಲ್ಕಿ ಮಿಸ್ಟ್ ಅವ್ರದ್ದು ಕೂಡ ಚೆನ್ನಾಗಿರುತ್ತೆ ಅಂತ ನಂಗೆ ಯಾರೊಬ್ರು ಕಮೆಂಟಲ್ಲಿ ಹಾಕಿದ್ರು. ನೋಡೋಣ, ಅದನ್ನು ಒಂದಿನ ತಂದು ಟ್ರೈ ಮಾಡೋಣ ಅಂತ. ಗ್ರೇವಿಗೆ ನಾನು ಸ್ವಲ್ಪ ಜಾಸ್ತಿನೇ ಬೆಣ್ಣೆ ಹಾಕಿದ್ದೀನಿ, ಟೇಸ್ಟು ಚೆನ್ನಾಗಿ ಬರುತ್ತೆ ಅಂತ. ಯಾಕಂದರೆ ಶ್ರೇಯು ಇದ್ದಾನಲ್ವ, ಹಾಗಾಗಿ ನಾವೇ ಆದರೆ ನಾನು ಇಷ್ಟೊಂದು ಬೆಣ್ಣೆ ಹಾಕಲ್ಲ. ಒಂದು 1/4 kg ಅಷ್ಟು ಬೆಣ್ಣೆ ಹಾಕಿದಂಗೆ ಹಾಕಿದ್ದೀನಿ. 1/4 kg ಅಲ್ದಿದ್ರು ಒಂದು 150 ಗ್ರಾಮ್ ಅಂತೂ ಹಾಕಿದ್ದೀನೇನೋ ಬೆಣ್ಣೆ ಹಾಕಿ. ಅದಕ್ಕೆ ಸ್ವಲ್ಪ ಪಲಾವ್ ಎಲೆ ಹಾಗೆ ಚಕ್ಕೆ ಹಾಕಿದ್ದೀನಿ, ಒಂದು ಏಲಕ್ಕಿನೂ ಕೂಡ ಹಾಕಿದ್ದೀನಿ. ಆನಂತರ ನಾನು ಆಗಲೇ ಈರುಳ್ಳಿ ಟೊಮೆಟೊ ಎಲ್ಲ ಬೇಯಿಸಿ ಇಟ್ಕೊಂಡಿದ್ದೆ ಅಲ್ಲ, ಅದನ್ನು ಕೂಡ ನಾನು ಸೋಸಿ ಹಾಕ್ತಾ ಇದ್ದೆ. ಇವತ್ತು ಸ್ವಲ್ಪ ಹೊತ್ತು ಜಾಸ್ತಿ ಗ್ರೈಂಡ್ ಮಾಡಿದ್ದೀನಿ, ಅದನ್ನು ಹಾಗೆ ಹಾಕಿದ್ದೀನಿ. ಚೆನ್ನಾಗಿ ಬಂದಿತ್ತು ಗ್ರೇವಿ. ಅದು ಸೋಸ್ತಾ ಎಲ್ಲ ಕುತ್ಕೊಂಡ್ರೆ ಟೈಮ್ ಆಗಿಬಿಡುತ್ತೆ ಅಂತ, ಮತ್ತು ಗ್ರೇವಿ ಕೂಡ ತುಂಬ ಟೈಮ್ ತೊಗೊಳುತ್ತೆ. ಹಾಗಾಗಿ ಅದು ಸ್ವಲ್ಪ ಎಣ್ಣೆ ಅಂಶ ಬಿಡ್ತಾ ಬಂತು ಅನ್ನೋ ಟೈಮಲ್ಲಿ ನಾನು ಒಂಚೂರು ಬೆಣ್ಣೆನೂ ಹಾಕಿದ್ದೀನಿ. ಹಾಗೆಯೇ
ಅಚ್ಕಾರದ ಪುಡಿ ಹಾಗೆ ಗರಂ ಮಸಾಲ ಹಾಕಿದ್ದೀನಿ. ಜೀರಿಗೆ ಪುಡಿ ಕೊತ್ತಂಬರಿ ಪುಡಿ ಖಾಲಿ ಆಗಿಬಿಟ್ಟಿದೆ ನನ್ನ ಹತ್ರ. ಮಾಡ್ಕೋಬೇಕಿತ್ತು. ಹೆಂಗಿದ್ರು ಊರಿಗೆ ಹೋದಾಗ ಅಮ್ಮ ಹಪ್ಪಳಕ್ಕೆ ಮಾಡ್ತಾರೆ, ಅದರಲ್ಲಿ ಹೆಂಗಿದ್ರು ಉಳಿಯುತ್ತಲ್ವ, ಅದನ್ನೇ ತರೋಣ ಅಂತ ನಾನು ಮಾಡಲಿಲ್ಲ. ಅದು ಕೊತ್ತಂಬರಿನ ಒಣಗಿಸಿ ಎಲ್ಲೋ ಇಟ್ಟುಬಿಟ್ಟಿದ್ದೀನಿ, ಎಲ್ಲಿ ಇಟ್ಟಿದ್ದೀನಿ ಅಂತ ಸಿಗ್ತಾ ಇಲ್ಲ. 2 ದಿನದಿಂದ ಹುಡುಕ್ತಾ ಇದ್ದೀನಿ ಪುಡಿ ಮಾಡೋಣ ಅಂತೇಳಿ, ಸಿಕ್ಕಲೇ ಇಲ್ಲ. ಹಾಗಾಗಿ ಇವತ್ತು ಜೀರಿಗೆ ಪುಡಿ ಕೊತ್ತಂಬರಿ ಪುಡಿನ ಒಂದು ಸ್ಕಿಪ್ ಮಾಡಿದ್ದೀನಿ ಅಷ್ಟೇ. ನೀವು ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಆನಂತರ ಹಾಲಿನ ಕೆನೆ ಇತ್ತು, ಅದನ್ನು ಕೂಡ ಒಂದು ಸ್ವಲ್ಪ ಹಾಕಿದ್ದೀನಿ. ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಶ್ರೇಯುಗೆ ತುಂಬಾ ಇಷ್ಟ ಆಯಿತು. ಶ್ರೇಯು ಹಾಸ್ಟೆಲಲ್ಲೂ ಮಾಡ್ತಾರಂತೆ. ಮುಂಚೆಲ್ಲ ತುಂಬ ಚೆನ್ನಾಗಿರ್ತಿತ್ತು ಮಮ್ಮಿ ಪನ್ನೀರು, ಇವಾಗ ಯಾಕೋ ಗೊತ್ತಿಲ್ಲ ಪನ್ನೀರ್ ಅಷ್ಟೊಂದು ಚೆನ್ನಾಗಿರಲ್ಲ, ಒಂಥರ ರಬ್ಬರ್ ಥರ ಇರುತ್ತೆ ಅಂತ ಹೇಳ್ದ. ನಂದಿನಿ ಅವ್ರದ್ದೇ ಅಂತೆ, ಅವ್ರ ಹಾಸ್ಟೆಲಲ್ಲಿ ಕೂಡ ತರಿಸೋದು. ಹಾಗೆ ನನಗೆ ಯಾಕೋ ಗ್ರೇವಿಗೆ ಬರೀ ಪನ್ನೀರ್ ಹಾಕಿದ್ರೆ ತುಂಬ ಕಡಿಮೆ ಆಗುತ್ತೆ ಅಂತ ಅನ್ನಿಸ್ತು. ಹಾಗಾಗಿ ನಾನು ಬಟಾಣಿನ ಸ್ವಲ್ಪ ಬೇಯಿಸಿ ಅದಕ್ಕೆ ಹಾಕಿದೆ. ಯಾಕಂದರೆ ಶ್ರೇಯು ಇದನ್ನು ಮಾಡಿದ್ರೆ ಅವನು ಮಧ್ಯಾಹ್ನನೂ ತಿಂತಾನೆ ಮತ್ತು ರಾತ್ರಿನೂ ತಿಂತಾನೆ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಾಡಿದೆ, ಆದರೆ ಅದೇನು ಅಷ್ಟೊಂದು ಉಳಿಲಿಲ್ಲ. ತುಂಬ ಈಸಿ ಇದು ಮನೇಲೇ ಮಾಡೋದು, ಮತ್ತು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಮಕ್ಕಳೆಲ್ಲ ಇದ್ದಾಗ ಚೆನ್ನಾಗಿರುತ್ತೆ. ಸ್ವಲ್ಪ ಕಷ್ಟಪಡಬೇಕಾಗುತ್ತೆ. ಹಾಗೆ ಉಪ್ಪು ಮತ್ತು 1 ಚಮಚದಷ್ಟು ಸಕ್ಕರೆ ಹಾಕಿದ್ದೀನಿ. ಕೊನೆಗೆ ಸ್ವಲ್ಪ ಕಸೂರಿ ಮೇಥಿನ ಹಾಕಿದ್ದೀನಿ. ಕಸೂರಿ ಮೇಥಿ ಸ್ವಲ್ಪ ಘಮ ಬರಬೇಕು ಅಂದರೆ ಸ್ವಲ್ಪ ಹಂಚಲ್ಲಿ ರೋಸ್ಟ್ ಮಾಡಿ ಅದನ್ನು ಹಾಕಿದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಪನ್ನೀರನ್ನು ಮುಂಚೆ ಹಾಕಬೇಡಿ, ನಾನು ಹೆಚ್ಚಿದಳು ನೀರಲ್ಲಿ ನೆನೆಸಿಟ್ಟಿದ್ದೆ, ಕೊನೆಗೆ ಹಾಕಿದ್ರೆ ಸಾಕು. ಹಾಗೆಯೇ ನಮ್ಮ ಗಿಡದಲ್ಲಿ ಇವತ್ತು 7 ಸುತ್ತಿನ ಮಲ್ಲಿಗೆ ಅಂತ ಹೇಳ್ತಾರೆ, ಅದು ಬಿಟ್ಟಿತ್ತು. ಏನು ಘಮ ಘಮ ಅನ್ನುತ್ತೆ ಗೊತ್ತಾ. ನಾನು ಇದನ್ನು ತೊಗೊಂಡೋಗಿ ಹಾಲಲ್ಲಿ ನಾವು ಇದನ್ನು ತಂದಿದ್ದೀವಲ್ವ ಕಾಮಧೇನು, ಅದ್ರ ಹತ್ರ ಇಟ್ಟಿರ್ತೀನಿ. ಇಡೀ ಹಾಲ್ ಘಮ ಘಮ ಅಂತಿರುತ್ತೆ. ಬೆಳಗ್ಗೆನೇ ಸಿಂಬನ್ ನೆನ್ಪು ಮಾಡಿದೆ ಗೊತ್ತಾ. ನನಗೆ ಅವಾಗಲೇ ಹೇಳಬೇಕು ಅಂತ ಅಂದ್ಕೊಂಡೆ, ಅದು ಯಾವುದೋ ಮಾತಿನ ಗಡಿ ಬಿಡಿಲಿ ಹೇಳಲೇ ಇಲ್ಲ. ನಾನು ಅವತ್ತು ಯೂಟ್ಯೂಬಲ್ಲಿ ಇವರು 5ರಿಂದ 6 kg ಬಂಗಾರ ಮಾಡಿಸ್ಕೊಂಡಿದ್ದಾರೆ ಅಂತ ಒಬ್ಬರು ಕಮೆಂಟ್ ಹಾಕಿದ್ರು ಅಂತ ನಾನೊಂದು ವಿಡಿಯೋ ಮಾಡಿದ್ದೆ ಗೊತ್ತಾ. ಅವರೇ ನಮ್ಮ ಸಿಂಬಂಗೆ ಹುಷಾರಿಲ್ದಿರೋ ಟೈಮಲ್ಲಿ ನಾನು ಆ ವಿಡಿಯೋ ಮಾಡಿದಾಗ ನನಗೆ ಅದರಲ್ಲೂ ಕೂಡ ಅವರು ಕಮೆಂಟ್ ಹಾಕಿದ್ರು. ಅದರಲ್ಲಿ ಯಾರೋ ಇನ್ನೊಬ್ಬರು ಹಾಕಿದ್ರು, ಅದಕ್ಕೆ ಇವರು ಮತ್ತೆ ಬಂದುಬಿಟ್ಟು ಕಮೆಂಟನ್ನು ಹಾಕಿದ್ರು. ನಮ್ಮ ಇಂಡಿಯಾದಲ್ಲಿ ನಾಯಿಗಳನ್ನ ಮನೆ ಸಾಕೋಕ್ಕೆ ಅಂದರೆ ಮನೇನ ನೋಡ್ಕೊಳ್ಳೋದಕ್ಕೆ ಅಂತ ಮಾತ್ರ ಸಾಕ್ತಾರೆ. ಅವಕ್ಕೆ ಪ್ರೀತಿಗೆ ತೋರಿಸಲ್ಲ, ವಿಶ್ವಾಸ ತೋರಿಸಲ್ಲ, ಒಂಥರ ಏನೋ ಕೆಟ್ಟದಾಗಿ ಕಮೆಂಟ್ ಹಾಕಿದ್ರು. ಆ ಕಮೆಂಟು ನನಗೆ ಮೊನ್ನೆ ಸಿಕ್ತು. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಈಗ ಕಮೆಂಟ್ ಮಾಡಿದಾಗ ಈಗ ನಾನು ಉತ್ತರ ಕೊಟ್ಟಾಗ ಅವ್ರಿಗೆ ತೊಗೊಳೋದಕ್ಕೂ ಒಂದು ಧೈರ್ಯ ಬೇಕಲ್ವ. ನಾನೇ ಅವ್ರ ಕಮೆಂಟನ್ನು ರಿಮೂವ್ ಮಾಡಿಲ್ಲ. ಅವ್ರು ಏನು ಮಾಡಿದ್ದಾರೆ ಗೊತ್ತಾ, ನಾನು ರಿಪ್ಲೈ ಕೊಟ್ಟ ನಂತರ ವಿಡಿಯೋದಲ್ಲಿ ಅವರೇ ಆ ಕಮೆಂಟನ್ನು ಡಿಲೀಟ್ ಮಾಡಿದ್ದಾರೆ. ಯಾಕೆ ಅಂತಲೂ ಹೇಳ್ತೀನಿ ನಿಮಗೆ. ನನಗೆ ಒಬ್ಬರು ಕಮೆಂಟ್ ಹಾಕಿದ್ರು, ಕೃಪಾ ನೀವು ಯಾವಾಗಲೂ ಕಂಪ್ಲೇಂಟ್ ಮಾಡ್ತೀನಿ ಅಂತೀರಾ, ಒಂದು ಸಲ ಅವ್ರ ಮೇಲೆ ಕಂಪ್ಲೇಂಟ್ ಕೊಡಿ ಅಂತ ಹಾಕಿದರು. ಅದಕ್ಕೆ ಹೆದ್ರಿನೋ ಏನೋ ನಂಗೆ ಗೊತ್ತಿಲ್ಲ, ಒಟ್ಟು ಅವರು ಆ ಕಮೆಂಟನ್ನ ಅವರಾಗೆ ಡಿಲೀಟ್ ಮಾಡಿದ್ದಾರೆ. ಆದರೆ ಅವರಿಗೆ ಸಿಂಬನ್ನ ವಿಷಯದಲ್ಲಿ ಕಮೆಂಟ್ ಹಾಕಿದ್ರಲ್ವ, ಅದು ನೆನಪಿಲ್ಲ ಅನಿಸುತ್ತೆ. ನನ್ನ ವೀಡಿಯೋದಲ್ಲಿ ಅದು ಶೋ ಆಗುತ್ತೆ. ಅವ್ರಿಗೆ ಹೆಂಗಂದರೆ ಅವರು ಆ ವಿಡಿಯೋಕ್ಕೆ ಹೋಗಿ ಅದು ನೋಡಿದಾಗ ಮಾತ್ರ ಅವ್ರಿಗೆ ಗೊತ್ತಾಗುತ್ತೆ, ನಮಗೆ ಹಾಗಲ್ಲ. ಈಗ ನಾನೇನಾದರೂ ಕಮೆಂಟಿಗೆ ರಿಪ್ಲೈ ಮಾಡಿಲ್ಲ ಅಂದರೆ ಅದು ನನಗೆ ಅಲ್ಲೇ ಕಮೆಂಟ್ ಬಾಕ್ಸಲ್ಲಿ ನನಗೆ ಶೋ ಆಗುತ್ತೆ. ನಾನು ಮೊನ್ನೆ ಹೀಗೆ ನೋಡಬೇಕಿದ್ರೆ ಅವ್ರ ಕಮೆಂಟೇ ಇಲ್ಲ, ಡಿಲೀಟ್ ಆಗಿ ಹೋಗಿದೆ. ಯಾಕಂದರೆ ನಾನು ಅವರಿಗೆ ರಿಪ್ಲೈ ಮಾಡಿರಲಿಲ್ಲ. ಅದಕ್ಕೂ ಅಷ್ಟೇ, ನೀವೇನು ಯೂಟ್ಯೂಬ್ CUನ ಹಾಗೆ ಹೀಗೆ ಅಂತ ಎಲ್ಲ ಹಾಕಿದ್ರಲ್ಲ, ನಾನು ಅದಕ್ಕೂ ಕೂಡ ರಿಪ್ಲೈ ಮಾಡಿರಲಿಲ್ಲ. ಕಮೆಂಟ್ ಮಾಡಬೇಕಿದ್ರೆ ಧೈರ್ಯ ಇದೆ, ನಾನು ರಿಪ್ಲೈ ಕೊಟ್ಟ ಮೇಲೆ ಅವರಿಗೆ ಧೈರ್ಯನೇ ಇಲ್ಲ, ಡಿಲೀಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರೇನೆ. ನಾನು ಡಿಲೀಟ್ ಮಾಡಿಲ್ಲ. ಕೆಲವೊಂದು ನನಗೆ ತುಂಬ ಹಿಂಸೆ ಅನಿಸಿದ್ರೆ ನಾನು ಖಂಡಿತ ಡಿಲೀಟ್ ಮಾಡಿರ್ತೀನಿ, ಆದರೆ ಅದನ್ನು ಡಿಲೀಟ್ ಮಾಡಿಲ್ಲ. ನಾನು 2-3 ದಿನ ಆದಮೇಲೆ ಕಮೆಂಟ್ ಬಾಕ್ಸ್ ಓಪನ್ ಮಾಡಿ ನೋಡ್ತೀನಿ, ಅದು ಅವರೇ ಡಿಲೀಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಕಮೆಂಟ್ ಮಾಡಿದ್ಮೇಲೆ ಧೈರ್ಯ ಬೇಕು, ಮೀಟರ್ ಅಂತಾರಲ್ಲ ಹಾಗೆ ಮೀಟ್ರ್ ಇರಬೇಕು ನಿಮಗೆ. ನನಗೆ ನೋಡಿ ನಿಮ್ಮ ಕಮೆಂಟನ್ನು ಹಾಗೆ ಇಟ್ಟಿದ್ದೀನಿ, ಹಾಗೆ ರಿಪ್ಲೈ ಕೂಡ ಕೊಟ್ಟಿದ್ದೀನಿ. ನನಗೆಷ್ಟು ಮೀಟ್ರಿದೆ, ನಿಮಗೆ ಮೀಟ್ರೇ ಇಲ್ಲ ಅಂತ ನನಗೆ ಆಮೇಲೆ ಅನ್ನಿಸ್ತು. ನಂಗೆ ನಿಜವಾಗ್ಲೂ ಆಮೇಲೆ ನಗು ಬಂತು. ಆಮೇಲೆ ನನಗೆ ಹೌದು ಕೂಡ ಅನ್ನಿಸ್ತು. ನಾನು ಕೇಳಬೇಕು, ಅದು ಹೇಗೆ ಕಂಪ್ಲೇಂಟ್ ಮಾಡೋದು, ಏನು ಎತ್ತ ಅನ್ನೋದನ್ನು. ಕಂಪ್ಲೇಂಟ್ ಅನ್ನೋದಕ್ಕಿಂತನೂ ಅಟ್ಲೀಸ್ಟ್ ಅವ್ರು ಯಾರು ಅನ್ನೋದು ನನಗೆ ಗೊತ್ತಾಗಬೇಕು. ಈಗ ನಾನು ಇಷ್ಟ ಇಲ್ಲ ಅಂದಮೇಲೆ 5-6 ವರ್ಷದಿಂದ ನನ್ನನ್ನು ಫಾಲೋ ಮಾಡೋದು ಯಾಕೆ ಅಲ್ವಾ. ನನಗೆ ಅದು ಹಾಗೆ ಅನ್ನಿಸ್ತು. ಯಾರೋ ನಮಗೆ ಹತ್ತಿರದವ್ರೆ ಅಥವಾ ನಮಗೆ ಗೊತ್ತಿರೋರೋ ಇರಬಹುದೇನೋ ಅಂತ ನನಗೆ ಅನಿಸಿದ್ದು. ಹಾಗಾಗಿಯೇ ಆ ಕಮೆಂಟನ್ನು ರಿಮೂವ್ ಮಾಡಿದ್ದಾರೆ ಏನೋ ಗೊತ್ತಿಲ್ಲ. ಆದರೆ ನನ್ನ ಹತ್ರ ಕಮೆಂಟ್ ಇದೆ, ಬೇರೆ ಕಮೆಂಟ್ ಇದೆ, ಸಿಂಬನಿಗೆ ಹಾಕಿರೋ ಕಮೆಂಟ್ ಇದೆ. ನಾವು ಸಿಂಬನ್ನ ನೀವು ಹೇಳಿರೋ ರೀತಿ ಅಂದರೆ ಒಳಗೆ ಸಾಕೋದು, ಅವನನ್ನ ಆ ಥರ ಬೆಡ್ ಮೇಲೆ ಮಲಗಿಸ್ಕೊಳ್ಳೋದು, ಆ ಥರ ಮಾಡ್ದಿದ್ರು
ನಾವು ಸಿಂಬನ್ನ ತುಂಬ ಇಷ್ಟಪಡ್ತಾ ಇದ್ವಿ. ನಮ್ಮ ಮನೆಯವ್ರು ಮೊನ್ನೆನೂ ಹೇಳ್ತಾಯಿದ್ರು, ನಾನು ಸಿಂಬನ್ನ ಹತ್ರ ಅಲ್ಲಿ ಹೋಗಿ ನೋಡ್ಕೊಂಡು ಬಂದೆ ಕಣೆ ಅಂತ ಹೇಳ್ತಾಯಿದ್ರು. ಅಂದರೆ ಅವನು ಹಾಕಿರೋ ಜಾಗದ ಹತ್ರ ಹೋಗಿ ನೋಡ್ಕೊಂಡು ಬಂದೆ ಅಂತ ಹೇಳಿದ್ರು. ನೀವು ಹಂಗೆ ಅಂತಿರೋವೇನೋ. ನಾವು ಪ್ರತಿದಿನ ಒಂದು ಸಲನಾದರೂ ನಾವು ಸಿಂಬನ್ನ ನೆನಪು ಮಾಡೇ ಮಾಡ್ತೀವಿ. ಮೊನ್ನೆನೂ ಅಷ್ಟೇ ಕಲ್ ಮೇಲೆ ಕೂತ್ಕೊಂಡು ಐಸ್ ಕ್ರೀಮ್ ಎಲ್ಲ ತಿಂದ್ವಲ್ಲ, ನಾವು ಅವಾಗ ಎಷ್ಟು ಸಿಂಬನ್ ನೆನ್ಪು ಮಾಡಿದ್ವಿ ಗೊತ್ತಾ. ನಾವು ತಿಂದಿದ್ದಕ್ಕಿಂತ ಸಿಂಬನಿಗೆ ಹಾಕೋದೇ ಜಾಸ್ತಿ ಆಗ್ತಿತ್ತು ಐಸ್ ಕ್ರೀಮ್ನ ಅಂತ ನೆನ್ಪು ಮಾಡ್ತಾಯಿದ್ವಿ. ಮತ್ತು ಕಲ್ಲು ಹಾಕಿದ್ಮೇಲೆ ಸಿಂಬನಿಗೆ ತುಂಬ ರಗಳೆ ಆಗ್ತಾಯಿತ್ತು. ಅಂದರೆ ಅವನು ಒಂದೊಂದ್ಸಲ ನಾವು ಹೊರಗಡೆ ಬಿಡದೆ ಇದ್ದಾಗ ಒಳಗೇ ಗಲೀಜು ಮಾಡ್ತಾ ಇದ್ದ. ಅದೆಲ್ಲ ಆದಾಗ ನಮ್ಮ ಮನೆಯವರಿಗೆ ಹೇಳ್ತಾಯಿದ್ದೆ, ನಿಮಗೆ ಒಂದು ಎಕ್ಸ್ಟ್ರಾ ಕೆಲಸ ಆಗ್ತಿತ್ತು ರೀ, ನಾನು ಕ್ಲೀನ್ ಮಾಡ್ತಿರಲಿಲ್ಲ, ಅವರೇ ಮಾಡ್ತಾಯಿದ್ರು ಅಂತ ಹೇಳ್ತಾಯಿದ್ವಿ. ನಾವು ಪ್ರತಿದಿನ ಅವನನ್ನ ನೆನಪು ಮಾಡೇ ಮಾಡ್ತೀವಿ. ನಾವು ನಮ್ಮ ಮಕ್ಕಳು ಎಲ್ಲರೂ ಮಾಡ್ತೀವಿ. ಕೆಲವೊಬ್ರು ಇರ್ತಾರೆ ಯೋಗ್ಯತೆ ಇಲ್ದಿದ್ದವರು ಈ ಥರ ಮಾತಾಡೋದಕ್ಕೆ ಅಂತ. ನಾಯಿನ ಸಾಕೋ ಯೋಗ್ಯತೆಯೂ ಅವ್ರಿಗೆ ಇರಲ್ಲ, ಅವಕ್ಕೆ ಪ್ರೀತಿ ತೋರಿಸೋ ಯೋಗ್ಯತೆಯೂ ಇರಲ್ಲ. ಬೇರೆಯವ್ರಿಗೆ ಹಾಗೆ ಮಾಡಬೇಕಿತ್ತು ಹೀಗೆ ಮಾಡಬೇಕಿತ್ತು ಅಂತ ಹೇಳ್ತಾರೆ ಅಷ್ಟೇ. ನೀನೇನು ಮಾಡಿದೀಯ ಅನ್ನೋದನ್ನು ಫಸ್ಟು ನೋಡ್ಕೊಳ್ಳಿ, ಆಮೇಲೆ ಬೇರೆಯವರಿಗೆ ಕೈ ಮಾಡಿ ತೋರಿಸಿ. ಎಲ್ಲದನ್ನು ನಿಮಗೆ ತೋರಿಸಿ ನಾವು ಮಾಡಿದ್ದೀವಿ ಅಂತ ಹೇಳಿಸ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ನನಗೆ ಬೆಳಗ್ಗೆನೇ ನೆನಪಾಗಿತ್ತು, ಈಗ ಹೇಳ್ತಾ ಇದ್ದೀನಿ. ಹಾಗೆಯೇ ನನಗೆ ಪಾತ್ರೆ ತೊಳಿತೀನಲ್ವ, ನಂಗೆ ಮೊನ್ನೆ ಒಬ್ಬರು ಕಮೆಂಟ್ ಹಾಕಿದ್ರು, ನಿಮಗೆ ಪಾತ್ರೆ ತೊಳೆಯೋಕ್ಕೆ ಬೇರೆ ಕಡೆ ಜಾಗ ಇಲ್ವಾ ಅಂತ. ಇದೆ, ನಾನು ಹಿಂದ್ಗಡೆ ಪಾತ್ರೆ ತೊಳೆಯೋದಕ್ಕೆ ಅಂತ ಒಂದು ಜಾಗನೂ ಮಾಡಿಸ್ಕೊಂಡಿದ್ದೆ. ಅದೇನಾಗಿದೆ ಅಂದರೆ ತುಂಬ ಹೈಟ್ ಆಗಿಬಿಟ್ಟಿದೆ. ಅದು ನನಗೆ ನಿಂತ್ಕೊಂಡು ಪಾತ್ರೆ ತೊಳೆಯೋಕ್ಕಾಗಲ್ಲ, ಅಲ್ಲೇನಾದರೂ ಒಂದು ಕಟ್ಟೆ ಮಾಡಿಸ್ಕೋಬೇಕು, ಆ ಥರ ಇದೆ. ಆವಾಗ ನಮಗೆ ಮನೆ ಕಟ್ಟೋ ಟೈಮಲ್ಲಿ ನಮಗೆ ಅಷ್ಟೊಂದು ಏನೂ ಗೊತ್ತಾಗ್ತಿರಲಿಲ್ಲ. ಹಾಗಾಗಿ ನಾವು ಇಲ್ಲಾಂದರೆ ನಾವು ಮನೇನ ಸ್ವಲ್ಪ ಮುಂದೆ ಮಾಡಿ ಹಿಂದ್ಗಡೆ ಒಂದು ಯುಟಿಲಿಟಿ ಥರ ತೊಗೊಂಡು ಆ ಥರನೂ ಮಾಡ್ಕೋಬಹುದಾಗಿತ್ತು. ನನಗೆ ತುಂಬ ಆಸೆ ಇತ್ತು ಯಾವಾಗ್ಲೂ ಮನೆಗೆ ಹಿಂದ್ಗಡೆನೂ ಒಂದು ಬಾಗಿಲಿರಬೇಕು, ಮುಂದ್ಗಡೆನೂ ಒಂದು ಇರಬೇಕು ಅಂತ. ಹಾಗಾಗಿಯೇ ನಾನು ಇನ್ನೊಂದು ಬಾಗಿಲನ್ನು ಮನೆ ಎದುರುಗಡೆನೇ ಇಡಿಸಿದ್ದು. ಇವತ್ತು ಸ್ವಲ್ಪ ಮನೇನ ಕ್ಲೀನ್ ಮಾಡ್ತಾಯಿದ್ದೀನಿ. ನನ್ನ ಬಟ್ಟೆ ನನ್ನ ಬರೆ ನೋಡಿದ್ರೆ ನನಗೆ ಒಂಥರ ಆಗ್ತಾಯಿದೆ. ಕೈ ಹಿಂಗೆ ಮುಟ್ಕೊಳ್ಳೋದು ಒರೆಸ್ಕೊಳ್ಳೋದು ಮಾಡ್ತಾಯಿದ್ದೀನಿ. ಟವಲ್ ಎಷ್ಟು ಇಟ್ಕೊಂಡ್ರೂ ಆ ಬಟ್ಟೆಗೆ ಒರೆಸ್ಕೊಳ್ಳೋ ಅಭ್ಯಾಸ ಬಂದುಬಿಟ್ಟಿದೆ. ಮತ್ತು ಅಲ್ಲೇ ಎಲ್ಲ ಕಪ್ಪಾಗಿಬಿಟ್ಟಿದೆ. ಅದೊಂಚೂರು ನೀರು ಬಿತ್ತು ಅಂದರೆ ಕಪ್ಪಗೆ ಕಾಣುತ್ತೆ ಅಂತ ಮಾಡ್ತಾಯಿದ್ದೀನಿ. ನನ್ನ ಬಟ್ಟೆ ನೋಡೋದು ನನಗೆ ಇದಾಗುತ್ತೆ. ಒರೆಸೋದು ಕೈ ಒರೆಸೋದು ಮಾಡ್ತಾಯಿದ್ದೀನ. ಅಕ್ಕಮಟ್ಟಿ ಮಾಡಿಟ್ಟು ಹೋಗೋಣ ಅಂತ ಬಂದ ಮತ್ತೆ ಹಿಂಗಿದ್ದು ಹೊಸ ಉಂಟಲ್ಲ ಮನೆ ಕಿಚ್ಚಕ್ಕೆ ಎದುರ್ಬೇಕಲ್ಲ, ಅದಕ್ಕೇ ಚಿನ್ನಿಗೆ ಅವತ್ತು ರಾಯರು ಪ್ರಸಾದ ಇಟ್ಟಿದೆ ಕೊಡೋಣ ಅಂತ. ನೆನಪೇ ಇಲ್ಲ. ಶೈಗೆ ಒಂಚೂರು ತಿನ್ನಿಸಿ ಚೆನ್ನಾಗಿದೆಯಾ ಇಲ್ಲ ನೋಡ್ತೀವಿ. ಪರಿಮಳ ಪ್ರಸಾದ ಅಂತಾರಲ್ಲ ಅದು ಮತ್ತೆ ಹೋಗುತ್ತೆ. ಯಾವಾಗ 2 ತಿಂಗಳು ಆಯಿತು ಅನಿಸುತ್ತೆ. ಬೇಡ ಅಲ್ಲ ಅದು ಕೊಡೋದು, ಅದು ಸ್ಪೂನ್ ಹಾಕೋಲ್ಲ. ನೀವು ಹಂಗೆ ಇಟ್ಕೊಂಡ್ರೆ ಚೆಲ್ಲುತ್ತೆ. 2 ತಿಂಗಳು ಆಯ್ತು. ನಮ್ಮ ತುಂಬ ಹುಷಾರಿರಲಿಲ್ಲ. ಅವಾಗ ಆಶಾ ಕೂಡ ತಂದಿದ್ದು, ನಾನು ಚಿನ್ನಿ ಕೊಡೋಣ ಅಂತ ಇಟ್ಟಿದ್ದವಳು. 2-3 ಸಲ ಬಂದು ಹೋದ್ರು, ನನಗೆ ನೆನಪಾಗಿಲ್ಲ. ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಬೇಡಲ್ಲ ರೀ, ಏನೂ ಆಗಿಲ್ಲ, ಬೇಡಲ್ಲ. ನೀವು ರಾಯರು ಯಾವಾಗ ನಮ್ಮನ್ನು ಹಾಕಿಸ್ಕೊಂತಾರ ಗೊತ್ತಿಲ್ಲ. ಎಲ್ಲರಿಗೂ ಬಂದ ನನಗೆ ಒಂದ್ಸಲ ಬೇಜಾರಾಗುತ್ತೆ. ಅವ್ರ ಅನುಗ್ರಹ ಇಲ್ಲ, ಯಾರು ಹೋಗೋಕ್ಕಾಗಲ್ಲ ಅಂತೆ. ನಮಗೆ ಹೋಗಿದ್ದಾರೆ, ನಾನು ಹೋಗಿಲ್ಲ. ಶ್ರೇಯು ಬಾ ಮಗ, ಡೈನಿಂಗ್ ಟೇಬಲ್ ಒರೆಸ್ಕೊಡು ಅಂತ ಇದೆ. ಬಾ ಮಮ್ಮೆ, ಇವ್ರು ಡೈನಿಂಗ್ ಟೇಬಲ್ ಒರೆಸ್ಕೊಡು. ಡೈನಿಂಗ್ ಊರಿಗೆ ಹೋಗ್ತೀಯಾ? ಹಾಂ, ಮಾಟ್ಲ ತೊಳೆದಾಕ್ಲರಿಗೆ ಸಾರು ಇಂಥ ಮಾಡೋದು ನೋಡ್ತಾ ಇದ್ದೀನಿ. ಹುರುಳಿ ಸಾರಿದೆ, ಹುರುಳಿ ಸಾರು ಚೆನ್ನಾಗಿ ಕುದೀತಾ ಇದೆ. ಕರೆಂಟ್ ಹೋಗಿದೆ. ನಾನು ಚಪಾತಿ ಬೇಯಿಸ್ತಾ ಇದ್ದೆ, ಇದು ಅರ್ಧ ಆಫ್ ಆಗಿ ಹಾಗೆ ಇದೆ. ಕರೆಂಟ್ ಬಂದರೆ ಆನ್ ಆಗುತ್ತೆ. ಹುರುಳಿ ಸಾರು ಇವತ್ತು ಚೆನ್ನಾಗಿದೆ. ಅದು ಒಂದು ಸ್ವಲ್ಪ ಆಯ್ತಾ, ಅದ್ರ ಸೇರಿಸಿ ಕುದಿಸಿದ್ದೀನಿ. ಇಷ್ಟು ಬೇಡ ಆಯ್ತು, ಯಾಕೆ ಇಷ್ಟ ಅಲ್ಲ. ಅದೇ ನೀರು ಶ್ರೀರಂಗ್ ನೀರು ಹಾಕಿ ನಾನು ಬೇಡ ನಾನು ನೀರು ಹಾಕಿದ್ರೆ ಕುಡಿಯೋದೇ. ನಮ್ಮ ಮನೇಲಿ ಅಮ್ಮನ ಹತ್ರ ನೀರು ಹಾಕಿದ್ರೆ ನಾನು ಕುಡಿಯಲ್ಲ. ನೀವು ಯಾಕೆ ಹಾಕ್ಬೇಡಿ? ನಾನು ಹೇಳಲ್ಲ ನಿಮಗೆ ನೀರು ಹಾಕಬೇಡಿ ಅಂತ. ಅದು ಅಮ್ಮನ ಕೆನೆ ತೆಗೆದಿರ್ತಾರಲ್ಲ, ಅದು ಅಷ್ಟು ಟೇಸ್ಟ್ ಅನ್ಸಲ್ಲ. ನಂಗೆ ನಿನ್ನೆ ಊರಲ್ಲೂ ಕಾಫಿ ಕುಡಿದಿದ್ದೀನಿ ಅಂತ ಅನಿಸ್ತಿಲ್ಲ. ಡಿಕಾಕ್ಷನ್ ಹಾಕಿ ಮಾಡಿದ್ರಾ ಅದು. ನನಗೆ ಗಟ್ಟಿ ಹಾಲಲ್ಲೇ. ನಂಗೆ ಈ ಹಾಲು, ನಿಮಗೆ ಹಾಲಿನ ರುಚಿ ಏನಂತ ಗೊತ್ತಿದ್ದಿರ್ತಾನೆ. ನೀರು ಹಾಲು ಕುಡ್ದು ಈಗೆಲ್ಲ ಕ್ಲೀನ್ ಮಾಡಿಕೊಂಡು ಬಂದೆ. ಶ್ರೇಯುನ್ ಅದಕ್ಕೆ ಮೇಲೆ ಮಲಗಿರೋ ಮಗ, ಕೆಳಗಡೆ ಗಲೀಜು ಮಾಡಬೇಡ ಅಂತ ಹೇಳಿದೆ. ಮೇಲೂ ಇವತ್ತು ನೆಲನ ಕ್ಲೀನಾಗಿ ಒರೆಸ್ಬಿಟ್ಟು ಹೋಗೋಣ ಅಂತ ಇದ್ದೀನಿ. ನಮ್ಮ ಮನೆಯವರು ನಾನು ಇಲ್ದಾಗ ಮಿಷನ್ ಹಾಕ್ತಾರೋ ಇಲ್ವೋ ಏನೋ ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಇವತ್ತು ಇಡೀ ಮನೆನ ಒಂದು ಸಲ ಡೀಪ್ ಕ್ಲೀನ್ ಮಾಡ್ತಾ ಇದ್ದೀನಿ. ಇನ್ನು ಹೋಗಿ ಬಂದಮೇಲೆ ಮತ್ತು ಇದೇ ಥರ ನಂಗೆ ಇಡೀ ದಿನ ಒಂದು ದಿನ ಬೇಕಾಗುತ್ತೆ ಮತ್ತೆ ಕ್ಲೀನ್ ಮಾಡೋದಕ್ಕೆ. ಮತ್ತು ಮಾಡಿದ್ರೂ ಸಮಾಧಾನ ಇರಲ್ಲ, ಮಾಡದೇ ಇದ್ದರೂ ಸಮಾಧಾನ ಇರಲ್ಲ. ಹಾಗಾಗಿ ಅತ್ಲ ಕ್ಲೀನ್ ಮಾಡಿಬಿಡೋಣ ಅಂತ
ಮಾಡ್ತಾ ಇದ್ದೀನಿ. ಹಾಗೆಯೇ ನಮ್ಮನೆಯವರು ಊರಿಂದ ಬರಬೇಕಿದ್ರೆ ಒಂದು ಮಾವಿನಕಾಯಿ ತೊಗೊಂಡು ಬಂದಿದ್ದರು. ಅದ್ರ ಮಾವಿನಕಾಯಿ ನೀರುಗೊಜ್ಜು ಮಾಡಿದ್ದೀನಿ. ಯಾವುದೋ ಪಾತ್ರೆ ಸಿಗಲಿಲ್ಲ, ಟೀ ಮಾಡೋದ್ರಲ್ಲೇ ಮಾಡಿದೆ. ಆಮೇಲೆ ಶ್ರೇಯು ಚಪಾತಿನೇ ತಿಂತೀನಿ ಮಮ್ಮಿ ಅಂತ ಅಂದ. ಹಾಗಾಗಿ ಗ್ರೇವಿನ ಬಿಸಿಗಿಟ್ಟಿದ್ದೆ. ಗ್ರೇವಿ ಮಾತ್ರ ಸಖತ್ತಾಗಿತ್ತು. ಈಗ ಮನೇಲಿ ಮಕ್ಳು ಇರ್ತಾರಲ್ವ, ಮಕ್ಕಳಿಗೆ ಮಾಡಿಕೊಡಿ. ಹಾಗೆ ಶ್ರೇಯು ಊಟದ ಜೊತೆಗೆ ಸ್ವಲ್ಪ ಸಂಡಿಗೆ ಕರ್ಕೊಡು ಮಮ್ಮಿ ಅಂತ ಅಂದ. ಹಾಗಾಗಿ ಅದು ಸಂಡಿಗೆನ ಕರಿತಾ ಇದ್ದೀನಿ. ನಮ್ಮ ಮನೆಯವ್ರಿಗೆ ಹುರುಳಿ ಸಾರು ಬೇಡ ಅಂದರು. ನನಗೂ ಯಾವುದು ಸಾರು ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ಮತ್ತು ಅವರೊಬ್ಬರಿಗೆ ಇನ್ನೇನು ಮಾಡೋದು ಅಂತ ಹೇಳಿ ನಾನು ಮೊಸರನ್ನ ಒಂಚೂರು ಕಡ್ದು ಅದಕ್ಕೇ ಒಂಚೂರು ಒಗ್ಗರಣೆನ ಹಾಕಿದ್ದೀನಿ. ಶ್ರೇಯು ಹುರುಳಿ ಸಾರು ಹಾಗೆ ಮೊಸರು ಸಂಡಿಗೆ ಹಾಕ್ಕೊಂಡು ಊಟ ಮಾಡ್ತಾ ಇದ್ದಾನೆ. ನಮ್ಮ ಶ್ರೇಯು ಬಂದಾಗಿಂದ ಬರೀ ಹುರುಳಿ ಸಾರಲ್ಲೇ ಇದ್ದಾನೆ. ಅವನಿಗೆ ಹುರುಳಿ ಸಾರು ಅಂದರೆ ತುಂಬಾ ಇಷ್ಟ. ಅದು ಕುದ್ದು ಸ್ವಲ್ಪ ಗಟ್ಟಿ ಆದಂಗೂ ತುಂಬ ಇಷ್ಟ ಆಗುತ್ತೆ. ತುಂಬ ಅಂದರೆ ತುಂಬ ಬಿಸಿಲಿತ್ತು. ನಮ್ಮನೆಯವ್ರು ಯಾವಾಗಲೂ ಕಾರ್ನ ಹೊರಗಡೆ ನಿಲ್ಲಿಸೋರು, ಇವತ್ತು ಒಳಗಡೆ ತಂದು ನಿಲ್ಲಿಸಿದ್ದಾರೆ. ಮತ್ತು ನಮ್ಮ ಮೇಲ್ಗಡೆ ಹಾಲ್ಗೆ ಒಂದು ಫ್ಯಾನ್ ಬೇಕಿತ್ತು ಅಂತ ನಾನು ನಮ್ಮನೆಯವರು ಮಾತಾಡಿದ್ದಷ್ಟೇ ಹಾಗೆ ಹೋಗಿ ಒಂದು ಫ್ಯಾನ್ನ ತೊಗೊಬಂದಿದ್ದಾರೆ. ಅದು ಹಾಲ್ ಸ್ವಲ್ಪ ದೊಡ್ಡದಿರೋದಕ್ಕೆ 4 ರೆಕ್ಕೆದು ಹಾಕೋಣ ಅಂತ ಹೇಳಿ 4 ರೆಕ್ಕೆದು ತೊಗೊಬಂದಿದ್ದಾರೆ. 5 ರೆಕ್ಕೆದು ಕೇಳಿದ್ರಂತೆ, 5 ರೆಕ್ಕೆ ಸಿಗಲ್ಲ ಅಂದ್ರಂತೆ. ನನಗೂ ಗೊತ್ತಿಲ್ಲ, ಅವರೇ ಹೋಗಿ ತೊಗೊಂಡು ಬಂದಿದ್ದಾರೆ. ಅದನ್ನು ಫಿಕ್ಸ್ ಕೂಡ ಮಾಡಬೇಕು. ನಾನು ಊರಿಂದ ಬಂದ ಮೇಲೆ ಮಾಡಿಸಿ ಅಂತ ಹೇಳಿದೆ. ಆಯಿತು ಅಂದರು. ಇವತ್ತು ನಿಮ್ಮ ಜೊತೆ ನಾನು ಬೆಳಗ್ಗೆಯಿಂದ ರಾತ್ರಿ ತನಕ ಏನೆಲ್ಲ ಆಯಿತು ಅನ್ನೋದನ್ನ ಸಣ್ಣ ಸಣ್ಣ ತುಣುಕುಗಳ ಮೂಲಕ ನಿಮಗೆ ತೋರಿಸ್ತಾ ಇದ್ದೀನಿ. ಫ್ಯಾನೆಲ್ಲ ಫಿಕ್ಸ್ ಮಾಡಿ ಆಯಿತು. ಸಂಜೆ ನಾನು ಪಂಪೆಲ್ಲ ಆನ್ ಮಾಡಿ ಗಿಡಕ್ಕೆಲ್ಲ ನೀರು ಬಿಟ್ಟೆ. ಅದ್ರ ವೀಡಿಯೋ ಮಾಡಲಿಲ್ಲ. ರಾತ್ರಿಗೆ ಪನ್ನೀರ್ ಮಸಾಲ ಸ್ವಲ್ಪನೇ ಇತ್ತು. ಆಮೇಲೆ ಸೊಪ್ಪು ತರೋಕ್ಕೆ ಅಂತ ನಾನು ನಮ್ಮನೆಯವರು ಹೋಗಿದ್ವಿ. ಆಮೇಲೆ ಅಲ್ಲೇ ಪಕ್ಕದಲ್ಲಿ ಹೋಟೆಲ್ ಇತ್ತು, ಅಲ್ಲೂ ಕೂಡ ಪನ್ನೀರ್ ಮಸಾಲಾನ ತೊಗೊಂಡು ಬಂದು ರಾತ್ರಿ ಊಟ ಮಾಡಿ ಆಯಿತು. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ